ನೀನ್ ದುಡ್ದಿರೋ ದುಡ್ಡು ಸಂಸಾರಕ್ಕೆ ಸಾಕಾಗಲ್ಲ, ಇಕ್ಕಿರೋ ವಾಡಿಗಳನ್ನ ಬಿಡ್ಸ್ಕೊಂಡ್ ಬರಕ ನಾನು ಆಶಾ ವರ್ಕರಾಗಿ ಸೇರ್ಕೊಂಡಿದ್ದೀನಿ. ನನ್ನ ಅಕೌಂಟಾಗಿ ಬಿದ್ದಿರೋ ದುಡ್ಡುಗಳನ್ನೆಲ್ಲ ಖರ್ಚು ಮಾಡ್ಕೊಂಡು ಬಂದಿದೀಯೇ, ಏನ್ ಬಂದಿರೋದು ರೋಗ ನಿನ್ಕ? ನನ್ನೇ ಈ ಪ್ರಕಾರವಾಗಿ ನೋಡ್ಕಂತೀಯ. ಇನ್ ಮಕ್ಳು ಮರಿ ಏನಾದ್ರೂ ಆಗ್ಬಿಟ್ರೆ ಅಷ್ಟೇ ನಿನ್ ಕತೆ. ಅದಕ್ಕೆ ಆ ದೇವ್ರು ಕೂಡ ನಮ್ಮ ಮಕ್ಳು ಕೂಡ ಕೊಟ್ಟಿಲ್ಲೇನು. ಲೇ ಅಮ್ಮಯ್ಯ, ನಾನು ಖರ್ಚು ಮಾಡಿಲ್ವೇ? ನಾನು ಕ್ಯಾಮ್ರಕ್ಕ ದೊಡ್ಡ ಲೆನ್ಸ್ ಬುಕ್ ಮಾಡಿದ್ನಿ. ಮಾಡಿದ್ದೆ ಬರೀ ಸುಳ್ಳುಗಳು ಹೇಳ್ತೀಯ, ಸುಳ್ಳುಗಳು. ಮೊನ್ನೆ ಅದ್ಯಾವ್ದು ಬುಕ್ ಮಾಡಿದೀನಿ ಅಂತ ಹೇಳ್ದೆ, ತೋರ್ಸಂದ್ರೆ ತೋರಿಸ್ದೆ ನಿಂತ ವೇಗ ಕಾತದೆ ನಿಂತಾವ. ಓಹ್, ನೀನೊಬ್ಬಳೇ ಆಗ್ತಾ ಇರೋದು, ನಾನು ಆಗ್ತೀರಿ ನಿಂತಾಗ. ಯಾವಾಗಲೂ ಜಗಳ ಮಾಡಕ್ಕೆ ನಿಂತಿರ್ತಲ್ಲ ಒಂಟು ಕಾಲಾಗ. ಹೋಗು, ನಾನು ಹೋಯ್ತೀನಿ, ನನಗೆ ಸ್ಟುಡಿಯೋದಾಗ ಕೆಲಸ ಅದೇ. ಇವಳು ಆಗೋದು ಭಾಳ ಕಷ್ಟ. ಎಲ್ಲಿ ಕೋತಾ ಇರೋದಾ? ನನ್ನ ದುಡ್ಡುಗಳು ನಾನು ಕಿಕ್ಕ ಗಂಟ ಕದ್ಲಕ್ ಬಿಡ್ತೀನೇನಾ ನಿನ್ನ? ಕಿಕ್ಕ ಒಂದು ಹೆಜ್ಜೆ ಮುಂದೆ ಕಿಕ್ಕ ನೋಡ. ಯಾಕೆ ರತ್ನಕ್ಕ, ಏನು ಮಾಡಿದ್ನ ರಾಮ್ಗಾನೋ? ಬೆಳಿಗ್ಗೆನೆ ಶುರು ಹಚ್ಚ ಮುಟ್ಟಿದ್ದೆ. ಎಂಡ್ರದು ಗಂಡದು ಏನೇ ಇರಲಿ ಮನೆ ಒಳಗಿರ್ಬೇಕು, ಬೀದ್ಯಾಗ ಬರ್ಕೂಡ್ದು. ನೋಡೋ ಜನಗಳು ಬಂದು ಜಗಳ ನಿಲ್ಸಲ್ಲ, ಮಜಾ ತಕಂತಾರೆ. ಸುಮ್ಮನೆ ಇರಪ್ಪ ಸಾಕು. ನಿನ್ನ ಉಪದೇಶಗಳು ಎತ್ಕೊಂಡೋಗಿ ನೀನು ಕೋಟಗ್ಲಾಕಿ ಅವ್ರು ನೋಡ, ಅವ್ರು ಕೇಳೋಗಿ ಹೋಗಿ. ನಿನ್ನಂಗೆ ಏನು ಕಮಿಷನ್ ಇಸ್ಕೊಂಡು ಕೆಲಸ ಮಾಡಿರೋದು ಅನ್ಕೊಂಡಿದ್ದೀಯೇನಾ? 23 ಡೆಲಿವರಿ ಮಾಡಿಸಿರೋದು. ಯಾರು ತವನ್ನ ₹1 ಇಸ್ಕೊಂಡಿದ್ರೆ ಕೇಳ್ಕೊಂಬ ಹೋಗು. ರತ್ನ, ಹೊಸ ಮೆಂಬರ್ಕ ಮರ್ಯಾದೆ ಕೊಡು. ಯಾಕೆ ಬರ್ತಾನೆ ಮಕ್ ಹೋಗಿತ್ತಿದ್ಯಾ? ಲೇ, ಅವರೆಲ್ಲೇ ಉಗಿತಾವ್ರೆ, ನೀನು ಎಕ್ಸ್ ಕೊಡ್ಬೇಡ, ಸುಮ್ಮನಾರಪ್ಪ. ಇನ್ನೂ ಉಗುದಿಲ್ಲ? ನಿಂಗೆ ಯಾಕೆ ಉಗಿಸ್ತೀನಿ ನಿಂತ್ಕ. ರತ್ನ, ಪಾಪ ಏನೋ ಗಂಡ ಹೆಂಡ್ರು ಬೀದಿಯಾಗ ಜಗಳ ಮಾಡ್ತವ್ರೆ, ಅವ್ರನ್ನ ಒಂದ್ ಮಾಡ ಅಂತ ಮಾತಾಡ್ತವ್ರೆ. ಅದಕ್ಕ ನೀನು ಬಾಯ್ ಬಂದ ಬೈದ್ಬಿಡ್ದ? ನನ್ನ ಗಂಡು ನನ್ನ ಇಷ್ಟ. ನಾವು ಮನೆಗನ ಜಗಳ ಆಡ್ತೀವಿ, ಬೀದಿಯಾಗನ ಜಗಳ ಆಡ್ತೀವಿ, ಒತ್ತಿನ ಜಗಳ ಆಡ್ತೀವಿ, ರಾತ್ರಿ ಒಂದಾಗ್ತೀವಿ. ಅವ್ರಿಗೆ ಯಾಕ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ದೊಡ್ಡವ್ರು ಹೇಳಿಲ್ವಾ? ನೀನ್ ಮುಚ್ಕೊಂಡ್ ನಿಂತ್ಕ, ಇಲ್ಲಾಂದ್ರೆ ಪರ್ಕಿ ತೋತ. ರತ್ನಕ್ಕ, ನಿಮ್ಮಿಬ್ಬರು ಸೆಂಟ್ರಾಗ ನಾನು ಬಂದಿದ್ದು ನೋಡೋ. ನಾನು ಚಪ್ಪಲಿ ತಕ್ಕಂಡು 4 ಹಾಕ್ಯಬೇಕು ನಾನು. ಬರೋ ಹೋಗೋಣ. ಪೊರ್ಕೆ ಮಾತ್ರ ಕೈಗೆ ಬಂದದೆ, ಚಪ್ಪಲಿನ ತರಿಸ್ತೀನಿರೋ. ನಮ್ಮ ಮೆಂಬರ್ ಅಷ್ಟೊಂದು ಚೀಪ್ ಆಗೋದೇ ನಿಂಕ? ನಮ್ಮ ಮೆಂಬರ್ ಸೈನ್ ಹಾಕಿದ್ರೆ ನಿಂಗೆ ಸಂಬಳಗಳು. ನಿಮ್ ಗಿರಿಟ್ ಮಂಜಣ್ಣ ಕೆಟ್ಟೊಂದೇ ನಮ್ಮೋನ ಏನ ಸಂಬಳಗಳು ನಿಲ್ಸಿ ಹಾಕ್ತೀರೇ? ನಿಲ್ಸಿ ನೋಡೋಣ. ನಮ್ಮ ಮಂಜಣ್ಣನ ಕರ್ಕೊಂಡು ಹೋಗ್ಬಿಟ್ಟು DC ಆಫೀಸಾಗ ಕಂಪ್ಲೇಂಟ್ ಕೊಟ್ರೆ ಬೆಂಡ್ ಎತ್ತಿ ಹಾಕ್ತಾರೆ. ಲೇ ಅಪ್ಪ, ಸಂಬಳ ನಿಲ್ಲಿಸ್ತೀನಿ ಅಂತ ನಾನೇ ಹೋಗಿ ಹೇಳಿದ್ನು. ನೀನು ಸ್ವಲ್ಪ 10 ಮಂದಿ ಇರೋ. ರತ್ನಕ್ಕ, ನೀನು ಬೆಂಡಿಗ್ಲೆತ್ತೋದು ಬೇಡ, ಬ್ರೇಕ್ ಹಾಕೋದು ಬೇಡ. ನಿಂತಾಗ ಮಾತಾಡಿ ತಲೆನೋವು ಬಂದ್ಬಿಟ್ಟಿದೆ. ಮನೆಗೆ ಹೋಗಿ ಒಂದು ತಲೆನೋವು ಮಾತ್ರ ಇದ್ರೆ ಐತೆ ಹೋಗಕ್ಕ. ಎಲ್ಲ ಖಾಲಿ ಆಗವೆ. ತಲೆನೋವು ಮಾತ್ರ ಇಲ್ಲ, ಹೊಟ್ಟೆನೋವು ಮಾತ್ರ ಇಲ್ಲ. ನೋಡಿ ಮೊನ್ನೆ ತಾನೇ ಹಾಸ್ಪಿಟ್ಲಿಂದ ಎಲ್ಲ ಊರುಗಳಿಗೂ ಸಪ್ಲೈ ಕೊಟ್ಟವ್ರಂತಲ್ಲ. ಗೊತ್ತಾಯ್ತು ಬಿಡು. ಲೇ, ನಿನ್ನ ಜೊತೆಗಿದ್ರೆ ಮೆಂಬರ್ಗೂ ಮರ್ಯಾದಿಲ್ಲ, MLAಕ್ಕೂ ಮರ್ಯಾದಿಲ್ಲ. ಬಾ ಹೋಗೋಣ. ಇಲ್ಲಿ ನೋಡ, ಸಾಯಂಕಾಲ ಅಷ್ಟೊತ್ತಕ ನಾನು ಹೇಳಿದ ತೋಟಗಳ ಕೆಲಸ ಮುಗ್ದಿರ್ಬೇಕು. ನನ್ನ ಸಂಬಳ ದುಡ್ಡುಗಳು ಬಂದು ಮನೆಯಾಗಿರ್ಬೇಕು. ಅದಾಗಬೇಕು ಅಂದ್ರೆ ಫಸ್ಟ್ ನಿಂದ ತೊಲಗಬೇಕು. ಯಾರು ಜಗಳ ಆಡಿದ್ರು ಮಧ್ಯ ಹೋಗಿ ನಿಲ್ಸ್ಬೋದು. ಈ ಎಂಡ್ರು ಗಂಡು ಜಗಳ ಆಡಿದ್ರೆ ಮಾತ್ರ ಮಧ್ಯ ಹೋಗಿ ನಿಲ್ಸ್ಬಾರ್ದಪ್ಪ ಸ್ವಾಮಿ. ಕೇಳ್ರಿ, ಆ ಬಾವಿ ಹತ್ರ ಸಮಸ್ಯೆ ಐತೆ. ಆ ಸಮಸ್ಯೆ ಪರಿಹಾರ ಆಗೋವರೆಗೂ ಕುರಿ ಜನ ಯಾರು ಇಟ್ಕೊಂಡು ಹೋಗ್ಬಾರ್ದ. ಬಾವು ಕೇಳ್ರಪ್ಪ, ಕೇಳ್ರಿ. ಇವ್ನು ಹೆಂಗ್ ಟಪ್ನಲ್ಲ ಡಂಗೂರ್ ಆಗ್ತಾವನ. ಅಲ್ಲ, ನಮ್ಮ ಮನೆ ಗಂಟ ಬರ್ದಿರೋತಾವನ. ಹೆಂಟ ಬರ ಇಲ್ಲ. ಅಲ್ಲಿ ಹಳೆ ಮೆಂಬರ್ ಇದಾನಲ್ಲಪ್ಪ, ಅಲ್ಲಿ ಹೋದ್ರೆ ಏನು ತಲೆ ತಿಂತಾನೆ ಏನೋ. ಬಾರಲಿ, ಬಾ ಬಾ. ಏನು ಮಂಜಣ್ಣ, ಏನು ವಿಷಯ ಹೇಳು. ನೀನು ಏನು ಹೇಳಿದ್ರು ಡಂಗೂರ್ ಹಾಕ್ಬಿಡ್ತೀನಿ. ವಾ, ಮಂಜಣ್ಣಂದ ಪಂಚುದ್ರೋಯ್ತು ಅಂತ ಊರೆಲ್ಲ ಡಂಗೂರ್ ಹಾಕ್ಬಿಡ. ಅಲ್ಲಲ್ಲಿ ನಾನು ಮೆಂಬರ್ ಆಗಿದ್ದಾಗ ಡಂಗೂರ್ ಹಾಕ್ಬೇಕಾದ್ರೆ ಏನು ವಿಷಯ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂತ ಡಂಗೂರ್ ಹಾಕ್ತಿದ್ ನೀನು. ಅಣ್ಣ, ಹೊಸ ಮೆಂಬರ್ ಕೇಳಿದ್ನಣ್ಣ. ಅಪ್ಪಯ್ಯ, ಹೊಸ ನೀರು ಬಂದ ತಕ್ಷಣ ಹಳೆ ನೀರು ಮರ್ತೋತ್ರಲ್ಲ ನೀವು. ನಮ್ಮ ಮಂತಕ್ಕೆ ಬರ್ದಿದ್ದು ಹೋಗ್ಲಿ, ನಮ್ಮ ಬೀದಕ್ಕೆ ಯಾಕೆ ಬರ್ಕೊಡ್ ನೀನು? ನಿಮ್ಮ ಬೀದಕ್ಕೆ ತಾನೆ ಕೊನೆಯಾಗಿ ಬರೋಣ ಅಂದ್ಕಂಡೆ. ಅಪ್ಪಯ್ಯ, ಅಷ್ಟು ಕಡೆಗೆ ಹಾಕ್ಬಿಟ್ರೆ ನನ್ನ ನೀವು. ನಮ್ಮ ಅಮ್ಮನಾಣೆ ಕ್ವಾಪ್ ಬಂದ್ರೆ ಸರಿಯಲ್ಲ ನೋಡೋ. ಏನು ಮಂಜಣ್ಣ, ನಡುಬಿದಾಗ ಪಂಚ್ಬಿಟ್ಟ ನಿಂತ ಮುಟ್ಟಿದ್ದೆ. ನಾಯಿಗಳು ಬಂದು ಭಯ ಹಾಕ್ಬಿಟ್ಟಾವು, ಹುಷಾರು. ಅಪ್ಪಯ್ಯ, ಬಲಿದಿರಿ ನೀವು. ಏನೋ ಬೇಸಿಕಾಲ ಅದಕ್ಕೆ ಪಂಚ್ ಬಿಚ್ಚಿ ಹಾಕಿದ್ದೀನಿ. ಅದಕ್ಕೇನು ಇವಾಗ? ಹೌದೌದು, ಬೋ ಹುಡ್ಕು. ಅದಕ್ಕೆ ಮಕ ಎಲ್ಲ ಸುಂಡ್ರಿಕೊಂಬಿಟ್ಟದೆ. ರಾಮ್ಗ, ಈ ನಡುವೆ ನನ್ಗೆ ಯಾಕೋ ಶಾನ ಬಾದಿಗಳಲ್ಲಿ. ವಾ, ಬಾದಿಗಳ ಮಂಜಣ್ಣ, ಬಾದಾಮಲ್ಲಿ ಕುಡಿ ಸರಿಯುತ್ತದೆ. ರಾಮ್ಗ, ನಿಂಗೆ 7 ಕತ್ತು ವಯಸ್ಸಾಗಿದ್ರು ಇನ್ನ ಈ ಚಿಲ್ಗಾಟಗಳು ಬಿಟ್ಟಿಲ್ಲಲ್ಲ. ಅಪ್ಪಯ್ಯ, ಇನ್ನ ಶಾನ ಕಲಿಬೇಕು ಪಾಠಗಳು. ಶಾನ ಪಾಠಗಳು ಕಲ್ತಿದ್ರು ಮಂಜಣ್ಣ. ಆದ್ರೆ ಸಾಯಂಕಾಲಕ್ಕೆ ಹೆಣ್ಣು ನೋಡದೆ ಮಾಡ್ತಾ ಬಿಡ್ತೀವಿ.
ಮಂಜಣ್ಣ ನೀನ್ ಹಿಂಗೆ ಪಂಚ್ಬುಟ್ ಅಂತ ಓಡಾಡ್ತಾ ಇದ್ರೆ ಸೆಕ್ಷನ್ 941 ಬಾರಿಯೇ ಬಾರ್ಬಿ ಬಾರಿ ಬರೀ ಬಾರೇನಾ MRP ಇಲ್ವಾ? ಲೇ ನಿನಗೆ ಯಾವಾಗ್ಲೂ ಹೆಣ್ಣಿದಿನ ಚಿಂತೆ, ಸುಮ್ಮನೆ ಕೂತ ನಿನ್ನ ಎತ್ತೆಂದೋಗಿ ಒಳಿಕೆ ಹಾಕ್ತಾರೆ. ಓ ಮಂಜನ, ಯು ಟೇಕ್ ಇಮ್ ಟು ಕಸ್ಟಡಿ 360 ಡಿಗ್ರಿ ಅಂಡರ್ ಏರೋಪ್ಲೇನ್ ಅಂಡ್ ಪಂಪಿಂಗ್ ಪುಷಿಂಗ್ ಪಂಪಿಂಗ್. ಏ ಅಪ್ಪಯ್ಯ, ನನ್ನ ಪಂಪ್ ಹೌಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. TC ಟ್ರಾನ್ಸ್ಫಾರಮ್ ಇದ್ದಂಗೆ ನಮ್ಮ ಪಂಪ್ ಹೌಸ್, ಹುಷಾರು. ಮಂಜಣ್ಣ, ಊರಾಗ ಎಷ್ಟು ಪಂಪ್ ಹೌಸ್ ಲಿಕ್ಕಿದೆ ಅಂತ ನಮಗೆ ಚೆನ್ನಾಗಿ ತಿಳಿಯೋದು. ಲೇ ನಾರಾಯಣ್ಗ, ಊರಾಗ ಎಲ್ರು ಹೊಸ ಹೊಸ ಕಾರ್ಗಳು ತಕಂತ ಇದ್ರೆ ನೀನ್ ಹೋಗಿ ಹೋಗಿ ಹಳ್ಳಿ ಕಾರ್ ಅಂತ ಎತ್ತುಗಳು ತಕೊಂಡಿದ್ದೆ. ಅದು ಅಷ್ಟು ದುಡ್ಡುಗಳು ಕೊಟ್ಟು ನಿಂಗೇನಾದ್ರೂ ಬುದ್ಧಿ ಇದೆ? ಆ ವಿನಯಗನ್ ನೋಡು, ಅವ್ರ ಅಪ್ಪನ ದುಡ್ಡುಗಳಾಗ ಹೆಂಗೆ ಶೋಕಿ ಮಾಡ್ತಾವನೆ ಅಂತ ಅವ್ನು ನೋಡಿ ಕಲಿ. ನೋಡಿದೆವರು, ಅವನು ಅವ್ರ ಅಪ್ಪನ ಹುಟ್ಟಿದಾನೆ, ಅದಕ್ಕೆ ಅವ್ರ ಅಪ್ಪನ ದುಡ್ಡಾಗ ಅವ್ನು ಶೋಕಿಗಳು ಮಾಡ್ತಾವನೆ. ಇವನು ಎಂಟ್ರಮ್ಮ ಅಪ್ಪನ ಕೊಟ್ಟವನೆ, ಅದಕ್ಕೆ ಹಳ್ಳಿ ಕಾರ್ ತಗೊಂಡು ಸಗಣಿ ಬಾಚ್ತಾವನೆ. ಈ ಹಸುಗಳು ಕರುಗಳು ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದನೂ ನಮ್ಮ ಜೊತೆಗೆ ಬೆಳೆದವೆ. ಈ JCPಗಳು ಎಲ್ಲ ಮೊನ್ನೆ ಬಂದಾವ ಅಂತ ಹೇಳ್ಬಿಟ್ಟು ನಾವು ಇವ್ಗಳನ್ನ ಮರ್ತೋದ್ರೆ ಬೇರೆಯವ್ರಕ ರೈತರ್ಕ ಏನಪ್ಪ ವ್ಯತ್ಯಾಸ ಇರ್ತದೆ? ಅದು ಬಿಡು, ಇವತ್ತೇನೋ ಹುಡುಗಿ ನೋಡೋಕೆ ಹೋಗ್ಬೇಕು ಅಂತ ಇದ್ದೆ, ನೀನು ನೋಡಿದ್ರೆ ಎತ್ತುಗಳು ಹುಲ್ಲಾಗ್ತಾ ಇದ್ದೆ. ಅದು ಕ್ಯಾನ್ಸಲ್ ಆಗೋಯ್ತಪ್ಪ. ಲೇ ನಿನಗೆ ಮದುವೆ ಆಗಕ್ಕ ಎಂತ ಹುಡುಗಿ ಬೇಕೋ ಅದು ಬಿಡು. ಮದುವೆ ಆದ್ಮ್ಯಾಕ ನೀನು ಹೆಂಡ್ರ ಜೊತೆಗೆ ಸಂಸಾರ ಮಾಡಕ್ಕ ಏನೇನು ಪ್ಲಾನ್ ಮಾಡಿದ್ಯಪ್ಪ? ಏನಿಲ್ಲಪ್ಪ, ನಾನು ಹೆಂಡ್ರು ಮಾಡಿಕ್ಕಿದ್ದೀನಿ, ತಿನ್ಕೊಂಡು ಆರಾಮಾಗಿರ್ಬೇಕು ಅನ್ಕೊಂಡಿದ್ದೀನಿ. ಒಳ್ಳೆ ಯೋಚನೆನೆ. ನಿನ್ನ ಹೆಂಡ್ರಾಗಳು ಇದೇ ಪ್ಲಾನ್ ಮಾಡಿದ್ರೆ ಏನು ಮಾಡ್ತೀಯಾ? ಈ ಆ್ಯಂಗಲ್ನಾಗ ನಾನು ಯೋಚನೆ ಮಾಡಿಲ್ಲಲ್ಲ ರಾಮ್ಗ. ಎಲ್ಲರೂ ನಿನ್ನ ಕಟ್ಟ ಯೋಚನೆ ಮಾಡ್ತಾರಪ್ಪ, ಆದರೆ ಮದುವೆ ಆದ್ಮೇಲೆ ಗೊತ್ತಾಗೋದು. ಅದ್ರಾಗೂ ಈ ಪಾತ್ರೆ ತೊಳೆಯೋದು ಶಾನ ಕಷ್ಟಪ್ಪು. ಲೇ ರಾಮ್ಗ, ನಿನ್ನ ವೇದಾಂತಗಳು ಸ್ವಲ್ಪ ನಿಲ್ಸು. ಯಾಕೆ ಕ್ಯಾನ್ಸಲ್ ಆಯ್ತು? 5 ಎಕರೆ ಆಸ್ತಿ ಪರ್ನು, ಇಷ್ಟೆಲ್ಲ ಹಸುಗಳವೆ, 2 ಬೋರ್ವೆಲ್ ಐತೆ, ನಿಂಗೆ ಏನು ಕಮ್ಮಿ ಅಂತ? ಇವೆಲ್ಲ ಇರ್ಬೇಕಂತೆ, ಆದರೆ ನಾನು ಬೆಂಗಳೂರಿನಾಗೆ ಇರ್ಬೇಕಂತೆ. ಇದ್ರ ಜೊತೆಗೆ ಬೆಂಗಳೂರಿನಾಗ ಒಂದು ಸೈಟ್ ಇದ್ರೆ ಇನ್ನೂ ಚೆಂದಾಗಿರ್ತದಂತೆ. ವ್ಯವಸಾಯ ಮಾಡೋರು ಬೆಂಗಳೂರಾಗ ಏನು ಮಾಡ್ತಾರಂತೆ? ಬೆಂಗಳೂರಿನಾಗ 15,000 ದುಡಿದ್ರೂ ಪರವಾಗಿಲ್ವಂತೆ, ಆದರೆ ಊರ್ಗಳಾಗ ವ್ಯವಸಾಯ ಮಾಡೋರು ಬೇಡವಂತೆ. ಹಂಗಾದ್ರೆ ಬೆಂಗಳೂರಾಗಿರೋರೆಲ್ಲನೂ ಯಾರು ಬೆಳೆದಿ ತಿಂತಾರಂತೆ? ಎಲ್ಲ ಇದೇ ಡೈಲಾಗ್ ಹೇಳ್ತಾರಪ್ಪ, ಆದರೆ ನಮ್ಮ ರೈತರಿಗೆ ಮಕ್ಳು ಕೊಡಲ್ಲ ಅಂತಾರೆ. ಹಿಂಗಂದು ಅಂದೆ. ಒಂದೊಂದು ಊರಾಗ 50 ಜನ ಅವ್ರೆ ಮದುವೆ ಆಗ್ದಿರೋರು. ನಮ್ಮೂರಾಗ 52 ಜನ ಅವ್ರೆ. ಒಂದು ನೀನು, ಇನ್ನೊಂದು ಅವನು. ನಮ್ಮ ಅಪ್ಪನು ಊರಾಗ ವ್ಯವಸಾಯ ಮಾಡೋದು ಬಿಟ್ಬಿಟ್ಟು ಬೆಂಗಳೂರಿನಾಗ ಯಾವ್ದನ್ನ ಕೆಲಸ ಮಾಡ್ಕೊ ಅಂತವನೆ. ಅವಾಗಾದ್ರೂ ಯಾರಾದ್ರೂ ಹೆಣ್ಣು ಕೊಡ್ತಾರಂತ. ಲೇ ನಾರಾಯಣ, ಬೆಂಗಳೂರಾಗ ಬಂದು ಇರೋರ್ನೇ ಕೆಲಸದಿಂದ ತೆಗಿತಾವ್ರು. ನೀನಲ್ಲಿ ಹೋಗಿ ಏನು ಮಾಡ್ತೀಯಾ? 1-2 ದಿನ ತಡಿ, ರೈತರಿಗೂ ಒಳ್ಳೆ ಟೈಮ್ ಶುರು ಆಗ್ತದೆ. ಏನಂತೀರಮ್ಮ? ಬರ್ತದೆ. ವಯಸ್ಸಿದ್ದಾಗ ಜೋಡಿ, ಮೂಡ್ ಬಂದಾಗ ಬಾಡಿ, ಸಪೋರ್ಟ್ ಮಾಡಿಲ್ಲ ಅಂದ್ರೆ ಎಲ್ಲ ಉದುರೋಯ್ತದೆ. ಹೇಳ್ಕಮ್ಮಣ್ಣ. ಮೆಂಬ್ರ, ಅರ್ಜೆಂಟಿಗೆ ಸ್ವಲ್ಪ ಮಂತ್ಯಾಗ ಬಾ, ದೊಡ್ಡ ಸಮಸ್ಯೆ ಆಗಿದೆ. ಹೌದಾ? ಬತ್ತೀನಿರಪ್ಪ. ಏನ್ ಕಮ್ಮಣ್ಣ, ಯಾವುದೋ ದೊಡ್ಡ ಸಮಸ್ಯೆ ಅಂದೆ. ಇದು ನೋಡಿದ್ರೆ ಒಳ್ಳೆ ಚಿಕ್ಕದಾಗಿದ್ದಂಗಿದೆ. ನೋಡಕ್ ಚಿಕ್ಕದೆ, ಅದ್ರ ಸಮಸ್ಯೆ ಮಾತ್ರ ದೊಡ್ಡದು. ಕೋಳಿ ನಂದು ಮೇವಾಕ ನಾನು, ಆದರೆ ಮೊಟ್ಟೆ ಹೋಗಿ ಅವ್ರ ಮಂತಾಗ ಇಕ್ಕಿದೆ. ಕೋಳಿ ನಿಂದೇ ಇರ್ಬೋದು, ಮೊಟ್ಟೆ ಇಕ್ಕಿರೋದು ನಮ್ಮಂತಾಗ, ಮೊಟ್ಟೆ ನಂದು. ಆ ಕೋಳಿ ನಿಮ್ಮ ಮಂತಾಗ ಗಲೀಜು ಮಾಡೋದು ನಮ್ಮನ್ನು ಮಾತ್ರ ಬೈದು ಅಂತ ಇರ್ತೀಯಾ? ಮುಂಜೆ ನಮ್ಮಂತಾವಿದೆ, ಅದಕ್ಕೆ ನಿಮ್ಮ ಕೋಳಿ ನಮ್ಮಂತಾಗ ಬರೋದು. ಇರೋಣ ಯಾಕೆ ಕಿತ್ಲಾಡ್ತೀರಿ? ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಳು ಹೆಂಗಿರ್ಬೇಕು? ಹೋಗಿ ಒಂದು ಮಟ್ಟಕ್ಕೋಸ್ಕರ ಜಗಳ ಆಡ್ತೀರಿ ನೋಡಿ ನೀವು. ಏನಪ್ಪ, ಕೋಳಿ ನಿಮ್ದು, ಆದ್ರೆ ಮೊಟ್ಟೆ ಪುರ್ಕೋಬೇಕು. ಇದು ನಾನು ಮೊಟ್ಟೆಗಿನ ಪಂಚಾಯತ್. ಇದಕ್ಕೊಬ್ಬ ಮೆಂಬರು, ಒಬ್ಬ ಫೋಟೋಗ್ರಾಫರ್, ಸ್ಟುಡಿಯೋ ಓನರು ಪಂಚಾಯತಿ ಮಾಡಕ್ ಬಂದಿದ್ದೀವಿ. ಲಕ್ಷ್ಮಕ್ಕ, ಬಾಯಿ ತೆಗೆ. ಈ ಮೊಟ್ಟೆ ತಗೊಂಡೋಗಿ ಒಂದು ಆಮ್ಲೆಟ್ ಹಾಕೊಂಡು ತಗ ಬಾ. ಸೆಂಟ್ರ್ ಕುಯ್ದ್ಬಿಟ್ಟು ಇಬ್ಬರು ಬಾಯಿಕ್ಕೂ ಅರ್ಧ ಇಕ್ಬಿಡ್ತೀನಿ. ಏನ್ರಪ್ಪ, ಸರೋಯ್ತಾ ಪಂಚಾಯತಿ? ಪೂರ ಮೊಟ್ಟೆ ನನಗೆ ಬೇಕು. ಲಕ್ಷ್ಮಕ್ಕ, ಆ ಮೊಟ್ಟೆ ನೀರಾಗಿ ಬೇಯಿಸ್ಕೊಬಿಟ್ಟು ಎತ್ತಂಬ. ಪೂರ್ತಿಗೆ ಎಲ್ಲೋ ಕಾಮಣ್ಣ ಕೊಟ್ಬಿಡ್ತೀನಿ, ಪೂರ್ತಿಗೆ ವೈಟು ಲಿಂಗಣ್ಣ ಕೊಟ್ಬಿಡ್ತೀನಿ. ಸರಿತಾನಪ್ಪ? ಸರಿತಾ ನಾ ಮೊಟ್ಟಾಗಿನ ಪಂಚಾಯತಿ? ಲೇ ರಾಮ್ಗ, ಸ್ಟುಡಿಯೋಗೆ ಹೋಗಿ ನಿನ್ ಕ್ಯಾಮ್ರಾ ತಕೊಂಬ. ಈ ಮಟ್ನೆ ಒಂದು ಫೋಟೋ ಹಿಡಿದ್ಬಿಟ್ಟು ಕಾಮಣ್ಣನ್ಕ ಲಿಂಗಣ್ಣಕ ಕೊಟ್ಬಿಡು. ಮಟ್ನಿನ ಎತ್ತಿನ ಹೊರಟೋಗು.
ಮೊಟ್ಟೆನು ಕೊಟ್ಟರೆ ಅದ್ರ ಅಮ್ಮನ್ನು ಕರ್ಕೊಂಡೈತೀನಿ. ನನ್ನ ಹೆಂಡ್ರು ಚೆನ್ನಾಗಿ ಮಾಡ್ತಾಳೆ ಸಾಂಬಾರು. ನೋಡ್ಕಮಣ್ಣ, ಕೋಳಿ ನಿಂದೆ ಇರ್ಬೋದು, ಆದ್ರೆ ಲಿಂಗಣ್ಣನ ಮನೆಗೆ ಮಟ್ಟಿಗೆ ಹೋಗಂಟ ಏನು ಮಾಡಂದಿದ್ದೆ? ಬಯಾಲಜಿಕಲಿ ನೋಡೋದಾದ್ರೆ ಮಟ್ಟಿಗೆ ತಂದೆ ಲಿಂಗಣ್ಣನ ಮನೆಯಾಗದೆ, ತಾಯಿ ನಿಮ್ಮನೆಗದೆ. ಪಾಪ ಮಟ್ಟಿ ಬಡಪಾಯಿ ಆಗೈತು, ಅನಾಥ ಆಗೈತು. ಕವಣ ನೋಡಿ, ನೀನೇನಾದ್ರೂ ಕಾವು ಕೊಟ್ಬಿಟ್ಟು ತಂದೆ ತಾಯಿ ಆಗ್ತೇನೋ? ರೇ ರಾಮ್ಗ, ಮತ್ತೇನಿದು ಮಟ್ಟೆಗೇನು ಪಂಚಾಯ್ತಿ? ಏಯ್, ಮೆಂಬರ್ ಅನ್ನೋದು ನಾನು ಒಬ್ಬ ನಿಂತಾನೆ, ಆದರ್ಶ ಸುಮ್ಮನೆ ನಿಂತ ಅಲ್ಲಿ. ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದರೆ, ಈ ಸಂಬಂಧಗಳನ್ನೋದು ಈ ಥರ ದೂರ ಮಾಡಬಾರ್ದು. ಎ ರಿಲೇಶನ್ಶಿಪ್ ಶುಡ್ ಬಿ ಲೈಕ್ ಎ ವಾಟರ್ ಅಂಡ್ ಫಿಶ್, ಇಟ್ ಶುಡ್ ನಾಟ್ ಬಿ ಲೈಕ್ ಎ ಫಿಶ್ ಅಂಡ್ ಫಿಶರ್ ಮ್ಯಾನ್. ಶಿಕಪ್ಪನ ದೊಡ್ಡಪ್ಪನ ಮಕ್ಕಳು ಹೆಂಗಿರ್ಬೇಕು ನೀವು? ಒಂದಾಗ್ರಿ, ಕೈ ಕೊಡ್ರಿ. ಮಗ ಕೇಳಿಸ್ಕೊಳ್ಳಿ ಮಗ, ಮೊಟ್ಟೆ ಒಳಗಿಂದ ಹೊಡೆದ್ರೆ ಮರಿ ಆಯ್ತದೆ, ಮೊಟ್ಟೆ ಹೊರಗಿಂದ ಹೊಡೆದ್ರೆ ಆಮ್ಲೆಟ್ ಆಯ್ತದೆ. ಇವತ್ತು ಮೊಟ್ಟೆನೆ ಹೊಡಿದೇನೆ ಅಣ್ತಮ್ಮರ್ನ ಒಂದು ಮಾಡಿದಾರೆ ನಮ್ಮ ಮೆಂಬರು. ಇದೇ ಖುಷಿಗೇನಿಲ್ವಾ? ಅದಕ್ಕೇನ್ರಮ್ಮ ಮನೆಗೆ ಒಬ್ಬಟ್ಟಿಗೆ ತೋರ್ಸದ? ತೊಟ್ಟೂಕ ಮೊನ್ನೆ ತಾನೇ ಉಗಾದಿ ಆಗೈತೆ ಕಮ್ಮಣ್ಣ, ಸ್ವೀಟ್ ಬೇಡ ರಾಮು. ಕಾರ್ಗ ಬೋಂಡಗಳು ಮಾಡಿಸೋದಾ? ಕಾರ್ ನೀನು ಕೋಣೆ ಇಟ್ಕೊಳಕ್ಕಾಗತ್ತಾ? ಚೂರು ಅರ್ಥ ಮಾಡ್ಕೋಬೇಕು ನೀವು. ಮೆಂಬರು 5 ವರ್ಷದಿಂದ ನೀವು ಕಿತ್ತಾಡ್ತಿದ್ವಿ, ಇವಾಗ ಒಂದು ಮಾಡಿದ್ದೀವಿ. ಚೂರು ಅರ್ಥ ಮಾಡ್ಕೋಬೇಕು ನೋಡಿ. ಚೂರು ಏನಾದ್ರು ಹೋಗ್ಲಿ, ನೀವೇ ಹೇಳ್ರಪ್ಪ, ಏನು ಮಾಡಿಸೋದು? ಏನು ಅಣ್ಣ, ಈ ನಾಟಿ ಕೋಳಿಗೆ ಬಂದಷ್ಟು ಟೇಸ್ಟು ಫಾರಂ ಕೋಳಿಗೆ ಬರೋದಿಲ್ಲ. ಒಳ್ಳೆ ಮೇವು ಮೇದದೆ, ಚೆನ್ನಾಗಿ ಸಾಕೊಂಡಿದ್ದೆ ಅಣ್ಣ. ಕಾಮಣ್ಣ ನೀನೇನೇ ಹೇಳೋ, ನನಗೆ ಚಿಕನ್ ತಿನ್ಮ್ಯಾಕ ಈ ಮೊಟ್ಟೆ ತಿಂದಿಲ್ಲ ಅಂದರೆ ಹೊಟ್ಟೆನೇ ತುಂಬಲ್ಲ ಪೂ. ಹೇಳಿದ ತಕ್ಷಣ ಮೊಟ್ಟೆ ಬಂದ್ಬಿಡ್ತು. ಜಮಾಯಿಸು. ಓ ಮೆಂಬ್ರೋ, ಆ ಲಿಂಗಣ್ಣಂದು ಹುಂಜ ಯಾವಾಗಲೂ ನಮ್ಮ ಕೋಳಿ ಮೇಲೆ ಬರ್ತಾ ಇರ್ತದೆ. ಅದಕ್ಕೆ ನಾನು ಹಿಡಿದು ಕಟ್ಟಾಕ್ಬಿಟ್ಟಿದ್ದೀನಿ ಅದನ್ನ. ಈಗೇನಾದರೂ ಪರಿಹಾರ ಕಂಡುಕೊಡ್ಬೇಕಲ್ಲ. ಅಣ್ಣ ಇವತ್ತು ಬೇಡ, ಆ ಹುಂಜನ್ನ ನಾಳೆ ನೋಡೇ ನಾನು ಬಿಡು. ಆಯ್ತು. ಅದ್ಯಾವ್ದೋ ಫೋನ್ ಅಂತಪ್ಪ, 10 ಲೀಟ್ರ್ ಹಾಲು ಕೊಡೋ ಹಸುನ ಮಾರ್ಯಾಕ್ ಬಿಟ್ಟು ಕೊಡ್ಸಿದ್ನಿ ಅವಳ್ಕ. ಟೊಮೊಟೊ ನಮ್ಮ ತೋಟದಲ್ಲಿ ಇದ್ದಂಗೆ ಇದೆಯಲ್ಲ. ಯಾಕ ಬಂದ್ಬಿಡು, ಬಿಳಿ ಸೀರೆ ಉಟ್ಕೊಂಡಿರೋಳೆಲ್ಲ ನನ್ನ ಹೆಂಡ್ರೆ ಅಂತ ಅನ್ಬಿಟ್ಟು. ಶಿಲ್ಪಿ, ನಾನು ಆಗಲ್ಲ ಒಂದೊಳ್ಳೆ ಶಿಲ್ಪಿ. ನಮ್ದು ಮೈಸೂರು ಸರ್, ನಾನು ಮೊನ್ನೆ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದೆ. ಇನ್ನು ನಿಮ್ಮೂರಲ್ಲೇ ನನಗೆ ಅಪಾಯಿಂಟ್ ಮಾಡಿದ್ರು. ಓ, ಒಳ್ಳೆ ಟೈಮ್ಗೆ ಅಪಾಯಿಂಟ್ ಮಾಡ್ಯವ್ರೆ, ನಾನು ಹುಡ್ತಾ ಇದ್ನಿ. ಬೋಲೆ ಚೆನ್ನಾಗದೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ರೆ ಪೌ.